ಧರ್ಮಸ್ಥಳದ ಕೇಸು ಈ ನಗರ ನಕ್ಸಲರು ಮಾಡದಂತ ಒಂದು ನಾಟಕ. ಏನೋ ಸಿಕ್ಬಿಡುತ್ತೆ ಧರ್ಮಸ್ಥಳದಲ್ಲಿ ಅಂತೇಳಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿ ಧರ್ಮಸ್ಥಳಕ್ಕೆ ಯಾರೂ ಹೋಗ್ದಂಗೆ, ಅಲ್ಲಿ ಭೇಟಿ ಮಾಡ್ದಂಗೆ, ದರ್ಶನ ಮಾಡ್ದಂಗೆ ಇವತ್ತು ಹಾಳು ಮಾಡೋ ಪ್ರಯತ್ನ ಮಾಡಿದವರು ಈ ನಗರ ನಕ್ಸಲರು, ಈ ತಿಮ್ರೋಡಿ ಗ್ಯಾಂಗು. ಈಗ ಅವ್ರ ಮೇಲೆ ಏನ್ ಕ್ರಮಗಳಾಗಿದೆ? ಇಷ್ಟು ದಿನ ಆಗಿದೆಯಲ್ಲ, ಏನೂ ಇಲ್ಲ. ಇನ್ನ ಕೋರ್ಟ್ಗಳೆಲ್ಲ ಕಡೆ ರಿಲೀಫ್ ತಗೊಂತ ಇದ್ದಾರೆ ಅವರು, ಎಲ್ಲ ಕಡೆ ರಿಲೀಫು, ಗಡೀಪಾರು ರಿಲೀಫು, ಎಲ್ಲ ರಿಲೀಫು. ಯಾಕೆಂದ್ರೆ ಸರಿಯಾಗಿ ವಾದ ಮಂಡನೆ ಮಾಡ್ತಾ ಇಲ್ಲ ಕೋರ್ಟ್ಗಳಲ್ಲಿ. ಸರ್ಕಾರದ ಪರವಾಗಿ ಯಾರ್ಯಾರು ಹೋಗ್ತಾರೋ ಅವ್ರು ಯಾರು ಸರಿಯಾಗಿ ವಾದವನ್ನ ಮಂಡನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದರಿಂದ ಇರೋವಂಥದ್ದು ದೊಡ್ಡ ಜಾಲ. ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪಿತೂರಿ ಇದು. ಅಂತಾರಾಷ್ಟ್ರೀಯ ಮಟ್ಟದ ದುಡ್ಡು ಬಂದಿದೆ ಇದಕ್ಕೆ. ಅದು ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಅದರಿಂದ ಚಾರ್ಜ್ ಶೀಟ್ ಆಗ್ಲಿ, ಅದರಲ್ಲಿ ಏನ್ ಬರುತ್ತೋ ನೋಡೋಣ. ಈ ತರ ಮಾಡೋರಿಗೆ ಸರಿಯಾದಂತ ಶಿಕ್ಷೆ ಆಗ್ಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. RCB ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಅವ್ರು ಮಾಡಿದಂತ ಒಂದು ತನಿಖಾ ಆಯೋಗ ಸಬ್ಮಿಟ್ ಮಾಡ್ತಾ ಇದೆ ಅಂತ ಕೇಳಿದ್ದೀನಿ. ನಾನು ಅವ್ರಿಗೂ ಹೇಳ್ತೀನಿ, ಯಾರು ಈ ತನಿಖಾ ಸಂಸ್ಥೆ ಏನಿದೆ, ದಯವಿಟ್ಟು ಸಬ್ಮಿಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಮಾಡಕ್ ಹೋಗ್ತೀರಾ? ಅದರಲ್ಲಿ ಏನು ಬರ್ದಿರಲ್ಲ. ತಪ್ಪೆಲ್ಲ RCBದು, ತಪ್ಪೆಲ್ಲ KSEದು, ಅಷ್ಟು ಬಿಟ್ರೆ ಏನು ಇರಲ್ಲ ಅದರಲ್ಲಿ. ನೋಡಿ, ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಿಮ್ಮ ಮನೆ ಆಳ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದ್ದಂತ ಎಲ್ಲಾ ಮ್ಯಾಚ್ಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಇಲ್ಲಿ ಏನೋ ನಮ್ಮ ಬೆಂಗಳೂರಲ್ಲಿ ಬಿಸ್ನೆಸ್ ನಡಿಬೇಕಾಯಿತು, ಆ ಬಿಸ್ನೆಸ್ಸು ಇಲ್ಲ, ಹೋಟ್ಲ್ ಬಿಸ್ನೆಸ್ಸು ಇಲ್ಲ, ಅಂಗಡಿ ಬಿಸ್ನೆಸ್ಸು ಇಲ್ಲ, ತೆರಿಗೆನೂ ಇಲ್ಲ. ಅಷ್ಟು ತೆರಿಗೆ ಬರಬೇಕಾಯ್ತು. ಸೇರ್ಕೊಡು. ಅಷ್ಟು ತೆರಿಗೆ ಬೆಂಗಳೂರಿಗೆ ಬರಬೇಕಾಯ್ತು, ಕರ್ನಾಟಕಕ್ಕೆ ಬರಬೇಕಾಯ್ತು ತೆರಿಗೆ. ಆ ತೆರಿಗೆನೂ ಹೋಯ್ತು. ಈಗ ಮ್ಯಾಚ್ ನಡೆದಿದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರೋದು ಕರ್ನಾಟಕಕ್ಕೆ. ಆ ತೆರಿಗೆನೂ ಹೋಯ್ತು. ಜನರಿಗೆ ಎಂಟರ್ಟೈನ್ಮೆಂಟ್, ಬೆಂಗಳೂರಲ್ಲಿ ಏನ್ ಎಂಟರ್ಟೈನ್ಮೆಂಟ್ ಇದೆ? ಮ್ಯಾಚ್ ನೋಡೋ ಎಂಟರ್ಟೈನ್ಮೆಂಟ್. ಬಹಳ ಜನ ಕ್ರಿಕೆಟ್ ಅಭಿಮಾನಿ ಇದೆ ಬೆಂಗಳೂರಲ್ಲಿ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅದಕ್ಕೂ ಮನೆ ಆಳ ಕೆಲಸ ಮಾಡಿದ್ರಿ. ಯಾವುದು ನಡೀತಾ ಇದ್ದಿದ್ದೆಲ್ಲ ಬೇರೆ ಕಡೆ ಹೋಗಿದೆ. ಈಗ ವಿಶ್ವಕಪ್ಗಳು ಯಾವ್ದಾವ್ದು ನಡಿಬೇಕಾಯ್ತು ಅವೆಲ್ಲನೂ ಕೂಡ ಬೇರೆ ಬೇರೆ ಕಡೆ, ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ನಿಮ್ಮ ಯೋಗ್ಯತೆಗೆ, ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಸ್ಪೋರ್ಟ್ಸ್ಗೂ ಇಲ್ಲಿ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ. ಒಂದ್ ಕಡೆ ಮಹಿಳಾ ತಂಡ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ, ಇಲ್ಲಿ ಮ್ಯಾಚ್ ನೋಡಕ್ಕೂ ಅವಕಾಶ ಇಲ್ಲ. ಇವತ್ತೆಲ್ಲ ಕಡೆ ಬೇರೆ ಹೋಗ್ತಾ ಇದ್ದಾರೆ. ಆ ಶಾಪ ನಿಮ್ಗೆ ತಟ್ಟೋದು, ಕಾಂಗ್ರೆಸ್ ಅವ್ರಿಗೆ ತಪ್ಪದು. ಅದಕ್ಕೆ ಇವತ್ತು RCB ಏನ್ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅದು ನನಗನ್ಸ್ತೈತೆ ಅದರಲ್ಲಿ ಯಾವುದೇ ಉರುಳಿಲ್ಲ. ಇವ್ರು ಎಸ್ಕೇಪ್ ಆಗೋದಕ್ಕೋಸ್ಕರ ಮಾಡಿದ ತಪ್ಪು. ಇವರು ವಿಧಾನಸೌಧ ಸ್ಟೆಪ್ ಮೇಲೆ ಮಾಡಿದ್ದಿರ್ಬೋದು, ಕಾರ್ಯಕ್ರಮ ಮಾಡಿದ್ದಿರ್ಬೋದು, ಇವ್ರ ಚಿತಾವಣಿಯಿಂದ ಆಗಿದ್ದು. ಅವರೇನು ಮಾಡಬೇಕು ಅಂತ ಇರಲಿಲ್ಲ. ಇವ್ರ ಚಿತಾವಣಿಯಿಂದ ನಡೆದು 11 ಜನರ ಸಾವಿಗೆ ನೇರ ಕಾರಣ ಅಪರಾಧಿಗಳು ಈ ಕಾಂಗ್ರೆಸ್ ಸರ್ಕಾರ.